ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಅಶ್ವಿನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಮೊನ್ನೆ ನಾನು ಮಾವು ಮೇಳಕ್ಕೆ ಹೋಗಿದ್ದೆ ಅಲ್ಲ ಅಂಕೋಲಾದಲ್ಲಿ. ಅಲ್ಲಿ ನಮ್ಮ ಅಂಕೋಲಾದ ಸ್ಪೆಷಲ್ ಆದಂತಹ ಕರಿ ಈಶಾಡ್ ಮಾವಿನ ಹಣ್ಣು ತೊಗೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ ಅಂತ. ಫ್ರೆಂಡ್ಸ್, ಇದನ್ನು ನಾನು ಮಾವು ಮೇಳದಲ್ಲಿ 350 ರೂಪಾಯಿ ಡಜನಲ್ಲಿ ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ತುಂಬ ಸ್ವೀಟಾಗಿದೆ ಹಣ್ಣು. ಮತ್ತು ನಮ್ಮ ಅಂಕೋಲಾದ ಕರಿ ಈಶಾಡ್ ಮಾವಿನ ಹಣ್ಣು ತುಂಬ ಫೇಮಸ್, ವರ್ಲ್ಡ್ ಫೇಮಸ್ ಫ್ರೆಂಡ್ಸ್. ಇದು ತುಂಬ ಟೇಸ್ಟಾಗಿರುತ್ತೆ. ಬನ್ನಿ, ಇವತ್ತು ಈ ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಮಾಡೋಣ. ಅಂದರೆ ಆಮ್ರಸ್, ಮಾವಿನ ಹಣ್ಣಿನ ಶ್ರೀಖಂಡಿನ ಮಾಡೋಣ. ಬನ್ನಿ, ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಮುಕ್ಕಾಲು ಬಟ್ಲಷ್ಟು, ಇದು ಫುಲ್ ಇಲ್ಲ, ಒಂದು ಬಟ್ಲು ಪೂರ್ತಿ ಇಲ್ಲ ಫ್ರೆಂಡ್ಸ್, ಇದು ಮುಕ್ಕಾಲು ಬಟ್ಲಿದೆ ಸಕ್ಕರೆ. ಯಾಕಂದರೆ ಮಾವಿನ ಹಣ್ಣು ತುಂಬ ಸ್ವೀಟಾಗಿದೆ, ಅದಕ್ಕೆ ನಾನು ಸಕ್ಕರೆ ಕಡಿಮೆ ತೊಗೊಂಡಿದ್ದೀನಿ. ನೀವು ಬೆಲ್ಲ ಹಾಕಿನೂ ಮಾಡ್ಬೋದು, ಬೆಲ್ಲ ಹಾಕಿ ಮಾಡಿದರೂ ಚೆನ್ನಾಗಾಗತ್ತೆ. ಆದರೆ ನಾನು ಇವತ್ತು ಸಕ್ಕರೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಮೊದಲು ಸಕ್ಕರೆನ ಹಾಕಿ, ಅದು ಪೂರ್ತಿ ಹಾಕಲಿಲ್ಲ ನಾನು, ಸ್ವಲ್ಪ ತೆಗೆದಿಟ್ಟಿದ್ದೀನಿ, ಯಾಕಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಆಮೇಲೆ ಇದಕ್ಕೆ ನಾವು ನೀರನ್ನು ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ ಸ್ವಲ್ಪ, ಅಂದರೆ ಸಕ್ಕರೆ ಕರಗಲಿ ಅಂತ ಫ್ರೆಂಡ್ಸ್. ಇದು ನಾವು ಮಾವಿನ ಹಣ್ಣಿನ ಪಲ್ಪ್ ಎಲ್ಲ ತೆಗೆದು ರೆಡಿ ಮಾಡೋಷ್ಟವರೆಗೂ ಸಕ್ಕರೆ ಕರಗತ್ತೆ. ಮತ್ತು ಫ್ರೆಂಡ್ಸ್, ಇವತ್ತೆ ಇದಕ್ಕೆಲ್ಲ ಮಾವಿನ ಹಣ್ಣಿನ ನಾವು ಆಮ್ರಸ್ ಮಾಡ್ತೀವಲ್ಲ, ಅದಕ್ಕೆ ಏಲಕ್ಕಿ ಎಲ್ಲ ಹಾಕಬಾರ್ದು. ಏಲಕ್ಕಿ ಹಾಕಿದ್ರೆ ಮಾವಿನ ಹಣ್ಣಿನ ಫ್ಲೇವರ್ ಹೋಗಿಬಿಡತ್ತೆ. ಅದಕ್ಕೋಸ್ಕರ ನಾನಿವತ್ತು ಏಲಕ್ಕಿ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ. ಇಲ್ಲಿ ನೋಡಿ, ನಾನು ಸುಮಾರು ಒಂದು 6 ರಿಂದ 7 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ, ಈ ಗಾತ್ರದ್ದು. ಇದು ನೋಡಿ. ಬನ್ನಿ, ಇವಾಗ ಇದರದ್ದೆಲ್ಲ ಪಲ್ಪ್ ತೆಗೆದು ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮಾವಿನ ಹಣ್ಣಿನ ಶ್ರೀಖಂಡಿ ರೆಡಿ ಆಯಿತು. ನಾನು ಪುರಿ ಮತ್ತು ಮಾವಿನ ಹಣ್ಣು ಶ್ರೀಖಂಡಿ ಮಾಡಿದೆ. ನೀವು ಒಂದ್ಸತಿ ಇದನ್ನು ಮನೇಲಿ ಟ್ರೈ ಮಾಡಿ. ಇದು ತುಂಬ ಈಸಿಯಾಗಿದೆ, ನೀವು ಮಾಡಿ. ಮತ್ತು ಆಲ್ಮೋಸ್ಟ್ ಆಗಿ ಇದು ಎಲ್ರಿಗೂ ಬರುತ್ತೆ. ಮತ್ತು ನಾನು ಇವತ್ತು ಕರಿ ಈಶಾಡ್ ಮಾವಿನ ಹಣ್ಣಿಂದ ಮಾಡಿ ತೋರಿಸೋಣ ಅಂತ ಹೇಳಿ ನಿಮ್ಗೆ ತೋರಿಸ್ದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಒಂದು ಸತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.